ಐ ಆಮ್ ಕೀಪಿಂಗ್ ಅ ಕ್ಯಾಪಿಟಲ್ ಆಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕ್ಯಾಪಿಟಲ್ ಎಷ್ಟಿತ್ತು ಕೆ1 ಆಗೇ ಇಟ್ಕೋತಿದ್ದೀವಿ, ಇಟ್ ಈಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಬಟ್ ಐ ಆಮ್ ಇನ್ಕ್ರೀಸಿಂಗ್ ದ ಅನದರ್ ಇನ್ಪುಟ್ ವ್ಯಾಲ್ಯೂ. ಯಾವುದದು? ಲೇಬರ್ ವ್ಯಾಲ್ಯೂನ ಏನು ಮಾಡ್ತಿದ್ದೀನಿ ನಾನಿಲ್ಲಿ? ಜಾಸ್ತಿ ಮಾಡ್ತಾ ಇದ್ದೀನಿ, ಅಂದರೆ ಇಟ್ ಈಸ್ L3. Okay, then I can get how much? I can get Q2 quantity of output. So in this we can say that Q1 quantity of output can be produced by using a combination like what? L1 comma K2. Okay, and to get the same unit of output, that is Q1 ಬರಬೇಕು. ಮತ್ತೆ ಅಂದರೆ ನಾವು ಬೇರೆ ಕಾಂಬಿನೇಷನ್ ಇನ್ನೊಂದು ಏನು ಯೂಸ್ ಮಾಡ್ತಿದ್ವಿ ನಾವಿಲ್ಲಿ ಅಂದರೆ L2 labors, that is L2 is a labors and K1 is a capital. So by using another combination like L2 comma K1, I can get what? Q1 quantity of output. Here there is a negative slope of the isoquant curve. Isoquant curve negatively slope ಆಗ್ತಾ ಇದೆ. ಯಾಕಪ್ಪ ಅಂದರೆ ಒಂದು ಇನ್ಪುಟ್ ಕಾನ್ಸ್ಟೆಂಟ್ ಆಗಿದೆ ಇಲ್ಲಿ. ಯಾವುದು ಅಂದರೆ ಕ್ಯಾಪಿಟಲ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ದೀನಿ. ಓಕೆ, ಬಟ್ ಅದರ್ ಇನ್ಪುಟ್ ಏನಾಗ್ತಿದೆ? ಜಾಸ್ತಿ ಆಗ್ತಾ ಇದೆ. ಒಂದು ಕಡಿಮೆ ಇದೆ, ಬಟ್ ಇನ್ನೊಂದು ಇನ್ಪುಟ್ ಏನಾಗ್ತಿದೆ? ಜಾಸ್ತಿ ಆಗ್ತಾ ಇದೆ. ದಟ್ ಈಸ್ ಇಟ್ ಈಸ್ ರೀಚಿಂಗ್ ಟು ಎ ಪಾಯಿಂಟ್ ಲೈಕ್ ಟು ಎ ಯೂನಿಟ್ ಲೈಕ್ L3. So what happens here? There is a negative slope of the isoquant curve. So this is about isoquant. Next let us move on to the other concept, that is short run and long run. Okay. Short run and long run. So this concept you can expect in the exam. What do you mean by short run? What do you mean by long run, like that? Okay. See, short run and long run do not refer to the specific period. Short run andre within 1 year or equal to 1 year, ಅಥವಾ ಲಾಂಗ್ ರನ್ ಅಂದರೆ ಮೋರ್ ದ್ಯಾನ್ 1 ಇಯರ್ ಅಂತ ಇಲ್ಲಿ ತೊಗೊಳಲ್ಲ ನಾವಿಲ್ಲಿ. ಓಕೆ, ಎಕನಾಮಿಕ್ಸಲ್ಲಿ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಅಂದರೆ ಬೇರೆ ರೀತಿ ಬರುತ್ತೆ. ಏನಪ್ಪ ಇಲ್ಲಿ ಶಾರ್ಟ್ ರನ್ ಅಂದರೆ, ಇನ್ ಶಾರ್ಟ್ ರನ್ ಓನ್ಲಿ ಒನ್ ಇನ್ಪುಟ್ ಕ್ಯಾನ್ ಬಿ ವೇರಿಡ್. ಒಂದು ಇನ್ಪುಟ್ ಮಾತ್ರ ನಾವಿಲ್ಲಿ ಬದಲಾವಣೆ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಶಾರ್ಟ್ ರನ್ನಲ್ಲಿ. ಲಾಂಗ್ ರನ್ ಅಂದರೆ ಎಲ್ಲ ಇನ್ಪುಟ್ ಏನಿರುತ್ತೋ ಅದನ್ನೆಲ್ಲ ಕೂಡ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲಾಂಗ್ ರನ್ ಅಂತ ಕರಿತೀವಿ. Okay, see here they depend upon how quickly the factor of inputs can be changed. The rational producer takes a decision regarding the combinations of different factors of production by considering the time factor. Okay, so then what is short run actually? If short run ತಗೊಂಡ್ರೆ ನಾವು here in this we can change only one input value. Only one input can be varied in case of what? Short run. So in short run at least one of the factor like labor or capital cannot be varied. Labor ಅಥವಾ ಕ್ಯಾಪಿಟಲ್ ಯಾವುದೇ ತಗೊಳ್ಳಿ ಅಲ್ಲಿ ವೇರಿ ಮಾಡ್ತಿಲ್ಲ ಅಂದರೆ ಬೇರೆ ಫ್ಯಾಕ್ಟರ್ ಏನಿರುತ್ತೋ ಅದನ್ನು ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೇರ್ ಫೋರ್ ರಿಮೈನ್ಸ್ ಫಿಕ್ಸ್ಡ್. ಸಿ ಇನ್ ದಿಸ್ ಶಾರ್ಟ್ ರನ್ ಯು ಕೆನಾಟ್ ಚೇಂಜ್ ವಾಟ್? ಲೇಬರ್ ಆರ್ ಕ್ಯಾಪಿಟಲ್. Okay, you cannot change labor or capital, so it remains what? Fixed. So ಹಾಗಾಗಿ ನಾವು ಇದಕ್ಕೆ ಲೇಬರ್ ಮತ್ತು ಕ್ಯಾಪಿಟಲಲ್ಲಿ ಇಲ್ಲಿ ಏನಂತ ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಆಸ್ ವಾಟ್? ಫಿಕ್ಸ್ಡ್ ಫ್ಯಾಕ್ಟರ್ಸ್. ಸೊ ಶಾರ್ಟ್ ರನ್ ನೀವು ತೊಗೊಂಡಾಗ ಲೇಬರ್ ಅಥವಾ ಕ್ಯಾಪಿಟಲ್ನ ನೀವು ಚೇಂಜ್ ಮಾಡಲ್ಲ ಅಂದಾಗ ಅದನ್ನು ನಾವೇನಂತ ಕರಿತೀವಿ? fixed factors. Fixed factors means what? They will not change, they will never change, their value will be remaining constant. So hence we call them as what? Fixed. ಬದಲಾವಣೆ ಮಾಡ್ತಾ ಇಲ್ಲ. ಇನ್ನೊಂದೇನಿದೆ, ಬೇರೆ ಇನ್ಪುಟ್ನ ನೀವು ಚೇಂಜ್ ಮಾಡ್ತಿದ್ದೀರಾ, ಸೊ ಅದಕ್ಕೆ ನಾವು ವೇರಿಯಬಲ್ ಫ್ಯಾಕ್ಟರ್ ಅಂತ ಕರಿತೀವಿ. ವೇರಿಯಬಲ್ ಫ್ಯಾಕ್ಟರ್ ಮೀನ್ಸ್ ವಾಟ್? ಅ ಫ್ಯಾಕ್ಟರ್ ವಿಚ್ ಕ್ಯಾನ್ ಬಿ ಚೇಂಜ್ಡ್. ಎ ಫ್ಯಾಕ್ಟರ್ ವೇರ್ ಯು ಕ್ಯಾನ್ ಅಬ್ಸರ್ವ್ ದ different values for it.
means which keeps on changing. Variable factor ಅಂದರೆ ಆ ಫ್ಯಾಕ್ಟರ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ ಬದಲಾಗ್ತಾ ಹೋಗುತ್ತೆ. ಓಕೆ, ಹಿಯರ್ ಯು ಕ್ಯಾನ್ ಸೇ ಫಾರ್ ಎಕ್ಸಾಂಪಲ್ raw material, quantity of raw material use. raw material ಎಷ್ಟು ಯೂಸ್ ಮಾಡ್ತಿದ್ದೀರಾ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ತಗೊಂಡ್ರೆ ಅದು ಫಿಕ್ಸ್ ಆಗಿರುತ್ತಾ, ಚೇಂಜ್ ಆಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಇಟ್ ಡಿಪೆಂಡ್ಸ್ ಅಪಾನ್ ವಾಟ್, ಹೌ ಮಚ್ ಆಫ್ ಕ್ವಾಂಟಿಟಿ ಆಫ್ ಔಟ್ಪುಟ್ ದಟ್ ಯು ವಾಂಟ್ ಟು ಪ್ರೊಡ್ಯೂಸ್. ಎಷ್ಟು ಕ್ವಾಂಟಿಟಿ ಆಫ್ ಔಟ್ಪುಟ್ನ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ರಾ ಮೆಟೀರಿಯಲ್ ಕ್ವಾಂಟಿಟಿ ಏನಾಗುತ್ತೆ, ವೇರಿಯಬಲ್ ಫ್ಯಾಕ್ಟರ್. ಫಿಕ್ಸ್ ಫ್ಯಾಕ್ಟರ್ಸ್ ಏನಿಲ್ಲಿ, ಲೇಬರು, ಕ್ಯಾಪಿಟಲ್ ಅಂತ ತೊಗೊಂಡ್ರೆ, ಸೊ ಫಿಕ್ಸ್ ಅಂದರೆ ಚೇಂಜ್ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ವಾ. ವೇರಿಯಬಲ್ ಫ್ಯಾಕ್ಟರ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರಾ ಮೆಟೀರಿಯಲ್ ಫ್ಯಾಕ್ಟರ್ ತೊಗೊಂಡಿದ್ದೀನಿ, ಅದು ನಿಮಗೆ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ನಾವಂತೆ ಅಲ್ಲಿ ಏನಂತ ಹೇಳ್ತಿದ್ದೀವಿ, ವೇರಿಯಬಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಶಾರ್ಟ್ ರನ್ ಅಂದರೆ ಏನಂತ ಹೇಳ್ತೀರಾ, ಇಯರ್ ಅಟ್ ಲೀಸ್ಟ್ ಒನ್ ಆಫ್ ದ ಫ್ಯಾಕ್ಟರ್ ಆಫ್ ಇನ್ಪುಟ್ ಶುಡ್ ಬಿ ಚೇಂಜ್ಡ್ or it keeps on changing, that is known as what, your short run. Okay, then what do you mean by long run? long run andre enappa andre in the long run all the factors of production are changed. ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಿರುತ್ತೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ. ಸೊ ಇನ್ ಲಾಂಗ್ ರನ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕ್ಯಾನ್ ಬಿ ವೇರಿಡ್. ಸೊ ಎ ಫರ್ಮ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಔಟ್ಪುಟ್, in the long run it keeps on changing the inputs, both the inputs simultaneously. So in the long run there is no fixed factor. Okay, ಕಂಪ್ನಿಯಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಕ್ವಾಂಟಿಟಿ ಆಫ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅಂದರೆ, ಸೊ ಎರಡು ಇನ್ಪುಟ್ ಏನೇನು ಇನ್ಪುಟ್ಸ್ ಇರುತ್ತೋ ಅದಷ್ಟನ್ನು ಕೂಡ ಬದಲಾವಣೆ ಮಾಡ್ತಾ ಹೋಗ್ತಾರೆ ಲಾಂಗ್ ರನ್ನಲ್ಲಿ. ಹಾಗಾಗಿ ನಮಗಿಲ್ಲಿ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂದರೆ ಹಿಯರ್ ದೇರ್ ಈಸ್ ನೋ ಫಿಕ್ಸ್ಡ್ ಫ್ಯಾಕ್ಟರ್. ಸೊ ಇಲ್ಲಿ ನಮಗೆ ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಯಾವುದು ಕೂಡ ಇರಲ್ಲ. ದೆರ್ ಈಸ್ ನೋ ಫಿಕ್ಸ್ಡ್ ಫ್ಯಾಕ್ಟರ್ ಇನ್ ಕೇಸ್ ಆಫ್ ಲಾಂಗ್ ರನ್. ಹಿಯರ್ ಆಲ್ ದ ಫ್ಯಾಕ್ಟರ್ಸ್ ಆರ್ ವೇರಿಯಬಲ್. ಎಲ್ಲ ಫ್ಯಾಕ್ಟರ್ಸ್ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಶಾರ್ಟ್ ರನ್ನಲ್ಲಿ ಏನಾಗುತ್ತೆ, ಎನಿ ಒನ್ ಆಫ್ ದಟ್ ಫ್ಯಾಕ್ಟರ್ ಕ್ಯಾನ್ ಬಿ ಚೇಂಜ್ಡ್. ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾನ್ಸೆಪ್ಟ್. ಇಫ್ ಇಟ್ ಈಸ್ asked for 2 marks means you can write in this way. In the short run what happens, a period, short run means a period in which output can be changed by changing only variable factors. Okay, short run means what happens here, in this output can be changed by changing only variable factors. ವೇರಿಯಬಲ್ ಫ್ಯಾಕ್ಟರ್ಸ್ ಅಷ್ಟೇ ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಶಾರ್ಟ್ ರನ್ನಲ್ಲಿ. ಹಾಗಾದ್ರೆ ಈಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಇನ್ ದ ಶಾರ್ಟ್ ರನ್ a production can be changed by increasing the variable factors like what, unskilled laborers, then by increasing the value of raw materials, like that. That is in case of short run. ವೇರಿಯಬಲ್ ಫ್ಯಾಕ್ಟರ್ಸ್ನ ಮಾತ್ರ ನಾವಿಲ್ಲಿ ಬದಲಾವಣೆ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಶಾರ್ಟ್ ರನ್. Then how you can define this long run? See, in this output can be changed by changing all the factors of production. Long run, in this or in this period output can be changed, output can be changed by changing all the factors of production. By changing all the factors of production. That is known as what, here? Long run.
So in the long run, firm can change its factory size or adopt new technologies or new techniques of production, or it may purchase new kind of raw materials in order to increase the quantity of output what it want to produce. Okay, this is about long run. So in short method we can say that in short run we can change only the variable factors, like you can change the quantity of raw materials what you are using to produce a particular product, or you may increase the number of unskilled workers, like that. Okay, then in the long run what happens, in order to increase the quantity of output that what I want to produce, there you will be changing all the factors of production. Okay, means you may adopt new techniques or new methodology to produce a product, or you may purchase new technology oriented machines to increase the output and to fasten the production process, like that. Okay, so in today's class what did we understand? In today's class you have undergone the concepts like production function. What is production function? It is a technological knowledge where you can get a maximum quantity of output by using a different combinations of inputs. Okay, and one more thing, you understood that by increasing the usage of technology you can expect the maximum quantity of output that you can produce in a company. Okay, when there is a usage of technology, increase in the quantity of output. Then after that you have denoted the production function as what? Q is equal to F of L comma K, where you have considered just the two input factors, one is labor and another one is capital. So here Q refers to what? Quantity of output that you want to produce, and L is the labor and K is the capital. Then you come across a concept like isoquant. What do you mean by isoquant? Isoquant means it is a set of all combinations of inputs that gives the same maximum level of output. So we know that isoquant means what? Iso means same, Q means, quant means what? Quantities. It means what? By using a different combinations of input you can get a different you can get a same level of output or same level of quantity of goods. Okay, then after that we have understood about short run and long run. In short run what happens? Only the variable factors like quantity of raw materials, like that, can be changed, whereas in long run all the factors of production can be changed. We will continue in the next class. Thank you.